ಮಂಡ್ಯ ತಲುಪಿದ್ರು ಕೂಡ ಸುಮಲತಾ ಎಲ್ಲಿದ್ದಾರೆ? ಸುಮಲತಾ ಸೈಲೆಂಟ್ ಆಗಿದ್ದಾರಾ? ಹಾಗಾದ್ರೆ ಪಾದಯಾತ್ರೆಯಿಂದ ಅಂತರ ಕಾಯ್ದುಕೊಂಡಿದ್ದಾರಾ ಸುಮಲತಾ? ಮಂಡ್ಯ ಅಂದ ತಕ್ಷಣ ನೆನಪಾಗೋದೇನೆ ಸುಮಲತಾ. ದೋಸ್ತಿ ಪಾಳ್ಯಕ್ಕೆ ಬಹಳ ಮುಖ್ಯವಾದ ಒಂದು ಫೇಸ್ ಅದು ಮಂಡ್ಯದಲ್ಲಿ. ಸುಮಲತಾ ಅಂತಂದ್ರೆ ಒಂದು ಶಕ್ತಿ ಅನ್ನೋ ಅರ್ಥದಲ್ಲಿದ್ದಾರೆ ಅವರು. ಆದ್ರೆ ಅವರು ಎಲ್ಲಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲೇ ಸಾಗ್ತಾ ಇದೆ ಮೈತ್ರಿ ಪಾದಯಾತ್ರೆ. ಆದ್ರೆ ಒಂದಿನಾನೂ ಕೂಡ ಸುಮಲತಾ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಭಾಗ್ಯ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಪಾದಯಾತ್ರೆಯಲ್ಲಿ. ಹಾಗಾದ್ರೆ ಸುಮಲತಾ ಭಾಗ್ಯ ಆಗದೆ ಇರೋದಕ್ಕೆ ಏನ್ ಕಾರಣ? ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಸೇರಿದ್ದ ಸುಮಲತಾ ಅನಂತರ ಭಿನ್ನರ ಬಣವನ್ನೇನಾದ್ರೂ ಸೇರಿದ್ರ ಅನ್ನೋ ಪ್ರಶ್ನೆ. ಯಾಕೆ ನ್ಯೂಟ್ರಲ್ ಆಗಿದ್ದಾರೆ ಅನ್ನೋ ಪ್ರಶ್ನೆ. ಎಲ್ಲ ಲೀಡರ್ಸ್ ಬಂದಿದ್ದಾರೆ, ಭಿನ್ನಾಭಿಪ್ರಾಯ ಮರೆತು ಇನ್ಕ್ಲೂಡಿಂಗ್ ಪ್ರತಾಪ್ ಸಿಂಹ ಎಲ್ಲ ಲೀಡರ್ಸ್ ಬಂದಿದ್ದಾರೆ. ಸುಮಲತಾ ಯಾಕೆ ಬಂದಿಲ್ಲ? ಸಿ.ಪಿ. ಯೋಗೇಶ್ವರ್ ಕೂಡ ಒಂದು ದಿನ ಬಂದು ಒಂದ್ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಹೋದ್ರು. ಬಟ್ ವೈ ನಾಟ್ ಸುಮಲತಾ ಯಾಕಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಬರ್ತಾರ ಹಾಗಾದ್ರೆ ಸುಮಲತಾ? ಮಂಡ್ಯ ಜಿಲ್ಲೆನಲ್ಲಿ ಸಾಗ್ತಾ ಇದೆ ಮೈತ್ರಿ ಪಾಳ್ಯದ ಪಾದಯಾತ್ರೆ. ಅದರಲ್ಲಿ ಪಾಲ್ಗೊಳ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಬಿಜೆಪಿಯಲ್ಲಿ ಮತ್ತೆ ಭಿನ್ನರ ಬಣವನ್ನ ಏನಾದರೂ ಅವರು ಸೇರಿದ್ರ ಅನ್ನೋ ಒಂದು ಪ್ರಶ್ನೆಯೊಂದಿಗೇನೆ ಸುಮಲತಾ ಈಗ ಹೇಗೆ ನಿರ್ಧಾರ ತಗೊಳ್ತಾರೆ, ಯಾವ ನಿಲುವನ್ನ ತಗೊಳ್ತಾರೆ, ಪಾದಯಾತ್ರೆ ಕಾಣಿಸ್ಕೊಳ್ತಾರ? ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಸುಮಲತಾ ಯಾತಕ್ಕೋಸ್ಕರ ಬಂದಿಲ್ಲ? ಬೇರೆ ಬೇರೆ ಲೀಡರ್ಸ್ನ ಮಾತಾಡ್ಸಿದ್ರ ನೀವು? ಅವ್ರು ಬರ್ತಾರಾ, ಏನ್ ಕತೆ ಅಂತ? ಬರ್ತಾರಂತ ಇಲ್ವಂತ ಅಂತರ ಕಾಯ್ದುಕೊಳ್ತಾ ಇದ್ದಾರಾ? ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ 5ನೇ ದಿನವನ್ನು ಯಶಸ್ವಿಯಾಗಿ ಮುಗಿಸಿ 6ನೇ ದಿನದ ಪಾದಯಾತ್ರೆ ಶುರುವಾಗಿರ್ತಕ್ಕಂಥದ್ದು. 6ನೇ ದಿನದ ಪಾದಯಾತ್ರೆ ಈಗಾಗಲೇ ಮಂಡ್ಯ ಸಮೀಪದ ತೂಬಿನಕೆರೆಯಿಂದ ಶ್ರೀರಂಗಪಟ್ಟಣದ ಸಾಗ್ತಾ ಇದೆ. ಆದರೆ ಮಂಡ್ಯ ಮೈಸೂರು ಭಾಗದಲ್ಲಿ ಪಾದಯಾತ್ರೆ ಸಮೀಪ ಆದರೂ ಕೂಡ, ಮಂಡ್ಯವನ್ನು ದಾಟಿದ್ರೂ ಕೂಡ, ಮಂಡ್ಯದಲ್ಲಿ ಪಾದಯಾತ್ರೆ ಸಾಗಿದರೂ ಕೂಡ ಎಲ್ಲಿಯೂ ಕೂಡ ಸುಮಲತಾ ಮಾಧ್ಯಮಗಳ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಮಾಧ್ಯಮಗಳ ಕಣ್ಣಿಗೆ ಅನ್ನೋದಕ್ಕಿಂತ ಪಾದಯಾತ್ರೆಯಲ್ಲಿ ಎಲ್ಲೂ ಕೂಡ ಸುಳಿದಿಲ್ಲ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಒಂದು ಇದರ ಜೊತೆಗೆ ರಾಜ್ಯ BJP ನಾಯಕರು ಕೂಡ ಅವರನ್ನು ಏನು ಪಾದಯಾತ್ರೆಗೆ ಖುದ್ದು ಆಹ್ವಾನ ಮಾಡಿಲ್ಲ ಅಂತಕ್ಕಂಥದ್ದು ಕೆಲವರು ಹೇಳ್ತಿರ್ತಕ್ಕಂಥ ಒಂದು ವಾದ. ಆದರೆ ಅದೇನೇ ಇರಲಿ, ಮಂಡ್ಯ ಭಾಗದಲ್ಲಿ BJP JDS ದೋಸ್ತಿ ಪಾದಯಾತ್ರೆ ಸಾಗಿದ್ರು ಕೂಡ ಅವರು ಭಾಗಿ ಆಗದೇ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡತಕ್ಕಂಥದ್ದು. ಇಲ್ಲಿ ಅನುಮಾನ ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ಕುಮಾರಸ್ವಾಮಿ ಅವರ ಏನು ಮಂಡ್ಯ ಕ್ಷೇತ್ರನ ಬಿಟ್ಕೊಡೋ ವಿಚಾರವಾಗಿ ಒಂದಷ್ಟು ಅಸಮಾಧಾನಗೊಂಡಿದ್ರು. ಅದಾದ ನಂತರ ಹೈಕಮಾಂಡ್ ನಾಯಕರ ಮನವೊಲಿಕೆಯ ವೇಳೆ ಅವರು ತಟಸ್ಥರಾಗಿದ್ದರು. ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಕ್ಷೇತ್ರ ಆಯಿತು, ಕೊನೆಗೆ ಗೆದ್ದರು, ಅವರು ಸಂಸದರಾದರು. ಅವತ್ತಿಂದ ಇವತ್ತಿನ ಕೂಡ ಪಕ್ಷದ ಚಟುವಟಿಕೆಗಳಲ್ಲಿ ಸುಮಲತಾ ಅವರು ಕಾಣಿಸ್ಕೊಳ್ತಾ ಇಲ್ಲ. ಜೊತೆಗೆ BJP ರಾಜ್ಯ ಕಚೇರಿ ಇರ್ಬೋದು ಅಥವಾ ಯಾವುದೇ ಕಾರ್ಯಚಟುವಟಿಕೆಗಳು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಹಾಗೇನೇ ಅದು ಸಹಜವಾಗಿ ನಿರೀಕ್ಷೆ ಇದ್ದಂಥದ್ದು. ಏನಂದರೆ ಈ ಪಾದಯಾತ್ರೆಯಲ್ಲಿ ಅವ್ರು ಕಾಣಿಸ್ಕೊಳ್ಳಲ್ಲ ಅಂತಕ್ಕಂಥದ್ದು ಅದು ಇವತ್ತು ಸ್ಪಷ್ಟವಾಗಿರ್ತಕ್ಕಂಥದ್ದು. ಹಾಗಿದ್ರೆ ನಾಳೆ ಮೈಸೂರನ್ನು ತಲುಪತಕ್ಕಂಥ, ಇವತ್ತು ಶ್ರೀರಂಗಪಟ್ಟಣ ತಲುಪಿ ನಾಳೆ ಮೈಸೂರಿನತ್ತ ಪ್ರಯಾಣ ಮಾಡ್ತಾರೆ. ಆ ವೇಳೆ ಏನಾದ್ರೂ ಅಲ್ಲಿ ಏನಾದರೂ ಮೈಸೂರಿನ ವೇದಿಕೆಯಲ್ಲಿ ನಾಡಿದ್ದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರಾ ಅಂತಕ್ಕಂಥದ್ದು ಕೂಡ ಕುತೂಹಲ ಇರ್ತಕ್ಕಂಥದ್ದು. ಇದಕ್ಕೆ ಬಹುಶಃ ಅವರೇ ಒಂದು ಪ್ರತಿಕ್ರಿಯೆ ಕೊಟ್ಟರೆ ಒಳ್ಳೇದು. ಯಾಕೆಂತಂದ್ರೆ ಇದು ಊಹಾಪೋಹ ಅಂತ ಅನ್ನೋದಕ್ಕಿಂತ ಕಾರ್ಯಕರ್ತರ ಅಭಿಪ್ರಾಯ ಹಾಗೆ ಸ್ಥಳೀಯ ಮುಖಂಡರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕೂಡ. ಥ್ಯಾಂಕ್ ಯು. ಅವರ ಕಾವೇರಿ ನಿವಾಸದಲ್ಲಿ ಆಂಧ್ರ DCM ಪವನ್ ಕಲ್ಯಾಣ್ ಭೇಟಿಯಾಗಿದ್ದಾರೆ. ಅರಣ್ಯ ಇಲಾಖೆ ಸಭೆಗಾಗಿ ಬೆಂಗಳೂರಿಗೆ ಪವನ್ ಕಲ್ಯಾಣ್ ಬಂದಿದ್ದಾರೆ. ವಿಧಾನಸೌಧದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಆನೆಗಳ ಸೆರೆ ಕಾರ್ಯಾಚರಣೆ, ಮಾವುತರ ತರಬೇತಿ ಸೇರಿದಂತೆ ಇನ್ನೂ ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಸಿಎಂ ಹಾಗೂ ಪವನ್ ಕಲ್ಯಾಣ್ ಭೇಟಿ ವೇಳೆ ಸಚಿವ ಜಮೀರ್ ಅಹಮದ್ ಉಪಸ್ಥಿತರಿದ್ದರು. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪವನ್ ಕಲ್ಯಾಣ್ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಆನೆ ಕಾರಿಡಾರ್ ಬಾರ್ಡರ್ನ ನಾವು ಮತ್ತೆ ಆಂಧ್ರ ಪ್ರದೇಶ ಶೇರ್ ಮಾಡೋದ್ರಿಂದ ಎರಡೂ ಕಡೆ ಗಡಿ ಭಾಗಗಳಲ್ಲಿ ಆನೆಗಳ ಸೆರೆ ಮತ್ತು ಕಾರ್ಯಾಚರಣೆ, ಮಾವುತರ ತರಬೇತಿ ಇಂಥದಕ್ಕೆಲ್ಲ ಸಾಕಷ್ಟು ವಿಚಾರಗಳಿರೋದ್ರಿಂದ ಮಹತ್ವದ ಸಭೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ವಿಧಾನಸೌಧದಲ್ಲಿ. ಆ ಸಭೆಯಲ್ಲಿ ಪಾಲ್ಗೊಳ್ಳೋ ಒಂದು ವಿಚಾರಕ್ಕೋಸ್ಕರ ಪವನ್ ಕಲ್ಯಾಣ್ ಕರ್ನಾಟಕಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದ್ರು. PSI ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CID ಟೀಮ್ನಿಂದ ತನಿಖೆ ಮುಂದುವರೆದಿದೆ. DYSP ಕಚೇರಿಯಲ್ಲಿ ಮಹತ್ವದ ಮಾಹಿತಿಗಳನ್ನು CID ಪಡ್ಕೊಂಡಿದೆ. CID ಅಧಿಕಾರಿಗಳು ಬಂದು ಮಹತ್ವದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಿಂಟರ್, ಲ್ಯಾಪ್ಟಾಪ್, ಕ್ಯಾಮೆರಾ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ.
3 ದಿನಗಳಿಂದ ಯಾದಗಿರಿನಲ್ಲೇ ಬೀಡು ಬಿಟ್ಟಿದೆ ಸಿಐಡಿ ತಂಡ. ಹಾಗೇನೆ ಅಲ್ಲಿ ಕುಟುಂಬಸ್ಥರು ಯಾರ್ಯಾರು ಇದ್ದಾರಲ್ಲ, PSI ಪರಶುರಾಮ್ ಅವರ ಕುಟುಂಬಸ್ಥರು ಅವ್ರ ಮನೆಗೆ ಹೋಗಿ ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಆ ಪ್ರಕ್ರಿಯೆಗೂ ಕೂಡ ಚಾಲನೆ ಕೊಟ್ಟಿದೆ ಸಿಐಡಿ ಟೀಮ್. ಪರಶುರಾಮ್ ಮಾವ ವೆಂಕಟಸ್ವಾಮಿ, ತಂದೆ ಜನಕಮುನಿ, ಸಹೋದರ ಹನುಮಂತಪ್ಪ ಅವ್ರನ್ನ ಕರ್ಕೊಂಡೋಗಿ ಸಿಐಡಿ ಟೀಮ್ ಸ್ಥಳ ಮಹಜರು ಮಾಡ್ತಾ ಇದೆ. ತುಮಕೂರು ಪೊಲೀಸ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರಾಣ ಪಣಕ್ಕಿಟ್ಟು ಹೋಗಿ ಕಣ್ಣನ್ನ ಹಿಡಿದಿರ್ತಕ್ಕಂಥ, ಹೆಡೆಮುರಿ ಕಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ತುಮಕೂರು SP ಅಭಿನಂದನೆ ಸಲ್ಲಿಸಿದ್ದಾರೆ. ದೊಡ್ಡಲಿಂಗಯ್ಯ ಅವರ ಕಾರ್ಯಕ್ಕೆ SP ಅಶೋಕ್ ವೆಂಕಟ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಶಂಸನಾ ಪತ್ರ ನೀಡಿ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಖತರ್ನಾಕ್ ಕಳ್ಳನನ್ನ ಹಿಡಿಯಲಾಗಿತ್ತು. ಈ ದೊಡ್ಡಲಿಂಗಯ್ಯ ಅವರು ಹಿಡಿದಿದ್ರು. ತುಮಕೂರು SP ಕಚೇರಿಯಲ್ಲಿ ದೊಡ್ಡಲಿಂಗಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಹೆಂಗೆ ಚೇಸ್ ಮಾಡಿ ಹಿಡಿದ್ರು ಅಂತ. ಬೈಕಲ್ಲಿ ಹೋಗ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ಆ ಕಳ್ಳನನ್ನ ಚೇಸ್ ಮಾಡಿ ಹಿಡಿದಿರುವಂಥದ್ದು. ಪ್ರಾಣ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ವ್ಯಕ್ತವಾಗಿದೆ. ಪೊಲೀಸರ ಶೌರ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೈಕ್ ಹತ್ಕೊಂಡು ಓಡೋಗ್ತಾ ಇದ್ದಂಥ ಕಳ್ಳನನ್ನ ಪ್ರಾಣ ಪಣಕ್ಕಿಟ್ಟು ಹೋಗಿ ಹಿಡಿದಿದ್ದಾರೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಆಗ್ತಾ ಇದೆ. ಬಿಲ್ ಮಂಡಿಸಿದ್ದಾರೆ ಸಚಿವ ಕಿರಣ್ ರಿಜಿಜು. ವಿರೋಧ ಪಕ್ಷಗಳಿಂದ ತಿದ್ದುಪಡಿ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಇದು ಮುಸ್ಲಿಂ ವಿರೋಧಿ ಬಿಲ್ ಅಂತ ಕಾಂಗ್ರೆಸ್ ಕಿಡಿಕಿಡಿ ಆಗಿದೆ. ಸರ್ಕಾರದ ಪರ JDU ಬ್ಯಾಟಿಂಗ್ ಮಾಡ್ತಾ ಇದೆ. ಇದು ಮುಸ್ಲಿಂ ವಿರೋಧಿ ಬಿಲ್ ಏನು ಅಲ್ಲ ಅಂತ JDU ಬ್ಯಾಟಿಂಗ್ ಮಾಡ್ತಾ ಇದೆ. ಒಟ್ಟಾರೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಏನು ಬಿಲ್ ಮಂಡನೆ ಆಗಿದೆ, ಕಿರಣ್ ರಿಜಿಜು ಅವರು ಮಂಡನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ, ಸಂಚಲನವನ್ನ ಉಂಟು ಮಾಡಿದೆ. ಚರ್ಚೆ ಆಗ್ತಾ ಇದೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ವಿಚಾರ, ಆ ಕಾಯ್ದೆಯ ವಿಚಾರ. ಸಾಕಷ್ಟು ವರ್ಷಗಳಿಂದನೂ ಇರ್ತಕ್ಕಂಥದ್ದು. ಇದನ್ನ ತಿದ್ದುಪಡಿ ಮಾಡಬೇಕು ಅಂತ ಬಹಳ ದೊಡ್ಡ ಕೂಗು ಕೇಳಿ ಬಂದಿತ್ತು. ಬಹಳ ವರ್ಷಗಳಿಂದನೂ ಕೂಡ ಹೋರಾಟಗಳು ನಡೀತಾ ಇದ್ವು, ಕೂಗು ಕೇಳಿ ಬಂದಿತ್ತು. ಈಗ ಕೇಂದ್ರ ಸರ್ಕಾರ ಆ ಹಳೆಯ